ಶಕ್ತಿ ಇಲ್ಲ. ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದುಕೊಂಡಿದ್ದೇನೆ. ಅವನು ಇದ್ದಿದ್ದಲಾಗಿ ಮೆಟರ್ ಅವತ್ತು ರೆಡಿ ಇದ್ದಾನೆ. ಕಳಿಸಿ. ನಾನು ಇದೇ ಮೊದಲ ಬಾರಿ ತಂದೆಗಿಂತ ವಯಸ್ಸಾದ ಮಗನನ್ನು ನೋಡಿದ್ದೇನೆ. ಪುತ್ರ ಪುತ್ರ ಅಪ್ಪಾಜಿಯನ್ನು ಸಾಯಬೇಕು ಮಗನೇ. ಪಿತಾಜಿಯು ನಿನಗೆ ರಾಜ್ಯದ ಭಾರವನ್ನು ಉಳಿಸುತ್ತಿದ್ದೇನೆ. ಆದಷ್ಟು ಬೇಗ ಮುಗಿಸಿ, ಅದನ್ನು ನಾನು ಕಾಯ್ತಾ ಇದ್ದೀನಿ. ಈ ಸಣ್ಣ ವಯಸ್ಸಿನೆಲ್ಲ ಅದನ್ನೆಲ್ಲ ಅನುಭವಿಸಿಬಿಟ್ಟು ಈ ಹೊತ್ತಲ್ಲ ನಿನ್ನ ತಾಯಿ ಇದ್ದಿದ್ರೆ ನನಗೆ ಎಷ್ಟೋ ಖುಷಿ ಆಗುತ್ತಿತ್ತು. ನಿನಗೆ ಇಷ್ಟ ಬಂದಂಗೆ ಹೇಳುವುದು, ಯಾವತ್ತೂ ಸರಿ ಹೇಳಲ್ಲ. ಹೋಗಲು ಬಿಡು, ನನಗೂ ನಿನಗೆ ತಾಯಿ ಪ್ರೀತಿ ಕೊಡಬೇಕೆಂದು ಆಸೆ. ಆದರೆ ಏನು ಮಾಡಲಿ, ನನ್ನಿಂದ ಸಾಧ್ಯವಾಗಲಿಲ್ಲವಲ್ಲ. ನಿನ್ನಿಂದ ಮಾತೃ ಪ್ರೀತಿಯನ್ನು ಕಿತ್ತುಕೊಂಡಿದ್ದೇನೆ. ದಯವಿಟ್ಟು ಕ್ಷಮಿಸಿಬಿಡು ಮಗನೇ. ಪಿತಾಜಿ, ಆದಷ್ಟು ಬೇಗ ಮುಗಿಸಿ, ಅದನ್ನು ನಾನು ಕಾಯ್ತಾ ಇದ್ದೀನಿ. ಈ ಸಣ್ಣ ವಯಸ್ಸಿನೆಲ್ಲ ಅನುಭವಿಸಿಬಿಟ್ಟು ಈ ಹೊತ್ತಲ್ಲಿ ನನ್ನ ತಾಯಿಗೆ ನನಗೆ ಎಷ್ಟೋ ಖುಷಿಯಾಗುತ್ತಿತ್ತು. ನೀನು ಕುತ್ಕೊಳ್ಳಿ. ಯಾರಮ್ಮ ನೀನು? ಅಬಲಿ, ಮಂಗಳೂರಿನಲ್ಲಿ ಸುನಾಮಿ ಬಂದು ನೀವು ಸಹಾಯ ಮಾಡಲೆಂದು ಬಂದಿದ್ದು. ಆಗ ಸುನಾಮಿಯನ್ನು ಮರೆತು ಎಲ್ಲರೂ ಮೇಲಿಗೆ ಗಾಳ ಹಾಕಿದ್ದು. ಆಗ ನೀವು ನನಗೆ ಗಾಳ ಹಾಕಿದ್ದು ಎಲ್ಲ ಮರೆತು ಹೋಯ್ತಾ? ಸುನಾಮಿ? ಯಾವ ಸುನಾಮಿ? ಯಾವ ಸಹಾಯ ಮಾಡುವುದು ನಮ್ಮ ಜನ್ಮ ಸಿದ್ಧ ಹಕ್ಕು. ಆ ಸಹಾಯದ ಪ್ರತಿಫಲವೇ ಈ ಎರಡು ಮಕ್ಕಳು. ನನಗ್ಯಾವುದು ನೆನಪಾಗುತ್ತಿಲ್ಲವಲ್ಲ. ರಾಜ ಮಂತ್ರಿಗಳೇ, ನನಗೆ ತಿಳಿಯಿದೆ, ಎಲ್ಲೇ ತಪ್ಪಾಗಿದೆ. ಏನು ಮಾಡಲಿ? ಹಾಗಾದರೆ ಆಸ್ತಿಯನ್ನು 3 ಭಾಗ ಮಾಡಿ 3 ಮಕ್ಕಳಿಗೆ ಹಂಚಿ. ಪಿತಾಜಿ, ಆಗುವುದಿಲ್ಲ ಅಂದರೆ ಸ್ಕೇಪ್ ಮುಂದಕ್ಕೆ ಬರುವುದಿಲ್ಲ. ದಯವಿಟ್ಟು ಅಡ್ಡ ಬರಬೇಡಿ. ನನ್ನ ಮಕ್ಕಳ ಪಟ್ಟಾಭಿಷೇಕ ನೋಡಲು ಎಷ್ಟು ಜನರೆಲ್ಲ ಆಗಮಿಸುತ್ತಾರೆ. ಏನು ಹೇಳ್ತೀರಿ?
ಹೌದು, ಇವು ನೀವು ಬಿಟ್ಟ ಬೋಂಡಗಳು. ಹಾ, ಓ ಮಂತ್ರಿ ಯಾಕೋ ರಾಂಗ್ ಆಗತ್ತೆ ಅನ್ಸುತ್ತಿದೆ. ರಾಜ, ಮಂತ್ರಿ, ನನಗೆ ತಿಳಿಯಿದೆ, ಎಲ್ಲೂ ತಪ್ಪಾಗಿದೆ. ಅಡ್ಜಸ್ಟ್ ಮಾಡ್ಕೋ. ಆಸ್ತಿನ 9ಕ್ಕೆ ಹಂಚಿ ಬಿಡಲ್ಲ ಈಗ.